ಇನ್ನು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಕ್ಷರಶಃ ಸಿಕ್ಸರ್ಗಳ ಸುರುಮಳೆ ಆಯಿತು. ಸಿಎಸ್ಕೆ ವರ್ಸಸ್ ಆರ್ಸಿಬಿ ಮ್ಯಾಚ್ನಲ್ಲಿ ಟಿಮ್ ಡೇವಿಡ್ ಬಾರಿಸಿದಂಥ ಆ ಭರ್ಜರಿ ಸಿಕ್ಸರ್ಗಳು ಪ್ರತಿಯೊಬ್ಬರನ್ನೂ ಕೂಡ ಒಂದು ಭರ್ಪೂರ ಎಂಟರ್ಟೈನ್ಮೆಂಟ್ ಕೊಟ್ಟು ಎಲ್ಲರನ್ನೂ ಕೂಡ ಫುಲ್ ಖುಷ್ ಮಾಡಿತ್ತು. ಈಗ ಸಿಎಸ್ಕೆ ಬೌಲರ್ಸ್ ಚಿಂದಿ ಉಡಾಯಿಸಿದಂಥ ಟಿಮ್ ಡೇವಿಡ್ ಬಾರಿಸಿದಂಥ ಅತಿ ದೊಡ್ಡ ಸಿಕ್ಸ್, ಈ IPL ಸೀಸನ್ನ ಅತಿ ದೊಡ್ಡ ಸಿಕ್ಸ್, 106 ಮೀಟರ್ನ ಸಿಕ್ಸ್. ಆ ಒಂದು ಬಾಲ್ ಸ್ಟೇಡಿಯಂನ ಹೊರಕ್ಕೆ ಹೋಗಿತ್ತು. ಈಗ ಆ ಒಂದು ಬಾಲ್ RCB ಫ್ಯಾನ್ ಕೈ ಸೇರಿದೆ. ಗ್ರೌಂಡಿಂದ ಆಚೆ ಬಂದು ಗ್ರೌಂಡ್ನ ಹೊರಗಡೆ ಇದ್ದಂಥ RCB ಫ್ಯಾನ್ ಆ ಬಾಲನ್ನು ಪಿಕ್ ಮಾಡ್ಕೊಂಡಿದ್ದಾರೆ. ಟಿಮ್ ಡೇವಿಡ್ ಹೊಡೆದಂಥ ಬಾಲನ್ನು ಹಿಡಿದು ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ವಿಜಯನಗರದ ಹೊಸಪೇಟೆಯಿಂದ ಫ್ಯಾನ್ಸ್ ಈ ಮ್ಯಾಚ್ ನೋಡೋದಕ್ಕೆ ಬಂದಿದ್ರು. ಆದರೆ ಟಿಕೆಟ್ ಸಿಗದೇ ಇರುವಂಥ ಕಾರಣಕ್ಕೆ ಸ್ಟೇಡಿಯಂ ಹೊರಗಡೆ ನಿಂತ್ಕೊಂಡಿದ್ರು. ಆಗ ಲಕ್ ಅನ್ನೋ ರೀತಿಯಲ್ಲಿ ಟಿಮ್ ಡೇವಿಡ್ ಬಾರಿಸಿದಂಥ ಈ IPL ಸೀಸನ್ನ ಅತಿ ದೊಡ್ಡ ಸಿಕ್ಸ್, 106 ಮೀಟರ್ನ ಸಿಕ್ಸ್, ಆ ಬಾಲ್ ಆಚೆ ಹೋಗುತ್ತೆ. ಆಗ ಆಚೆ ಇದ್ದಂಥ ಈ ಹೊಸಪೇಟೆಯ RCB ಫ್ಯಾನ್ಸ್ ಆ ಬಾಲನ್ನು ಪಿಕ್ ಮಾಡಿಕೊಳ್ತಾರೆ. ನಂತರ ತಮ್ಮ ಖುಷಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ CSK ವಿರುದ್ಧ 25 ಬಾಲ್ನಲ್ಲಿ 70 ರನ್ನ ಟಿಮ್ ಡೇವಿಡ್ ಚಚ್ಚಿ ಬಿಸಾಕಿದ್ರು. ನೋಡಿ, ಅವರಿಗೆ RCB ವರ್ಸಸ್ CSK ಮ್ಯಾಚ್ನ ಟಿಕೆಟ್ ಸಿಕ್ಕಿಲ್ಲ, ಬಟ್ ಆ ಕ್ರಿಕೆಟ್ ಮ್ಯಾಚ್ನಲ್ಲಿ ಆಡ್ತಾ ಇದ್ದಂಥ ಅಥವಾ ಇನ್ಫ್ಯಾಕ್ಟ್ ಅವರೇ ಹೇಳ್ತಿದ್ದ ಹಾಗೆ ಒಂದು ರೀತಿಯಾದಂಥ ಬೆಲೆ ಕಟ್ಟಕ್ಕಾಗದೇ ಇರುವಂಥ ವಸ್ತು ಅದು. ಈ IPLನ ಅತಿ ದೊಡ್ಡ ಸಿಕ್ಸ್, 106 ಮೀಟರ್, ಅದನ್ನು ಹೊಡೆದಂಥ ಟಿಮ್ ಡೇವಿಡ್. ಸೊ ಆ ಬಾಲ್ ಆಚೆ ಬರುತ್ತೆ. ಬಂದಂತಹ ಸಂದರ್ಭದಲ್ಲಿ ಹೊರಗಡೆ ಕಾಯ್ತಾ ಇದ್ದಂಥ ಈ ಒಂದು ಟೀಮ್, ಹೊಸಪೇಟೆಯಿಂದ ಬಂದಂಥ RCB ಫ್ಯಾನ್ಸ್ ಆ ಬಾಲನ್ನು ಪಿಕ್ ಮಾಡ್ಕೊಳ್ತಾರೆ. ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರೇ ವಿಡಿಯೋದಲ್ಲಿ ಹೇಳ್ತಾರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಬಾಲ್ ಇದು, ನಮ್ಮ ಟಿಕೆಟ್ ಸಿಕ್ಕಿಲ್ಲ ಬಟ್ ಬಾಲ್ ಸಿಕ್ಕಿದೆ ಅಂತ ಹೇಳಿ. ಸೊ ಆ ಬಾಲನ್ನು ಈಗ ವಾಪಸ್ ಅವರ ಊರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಐ ಥಿಂಕ್ ಅವರೇ ಹೇಳ್ತಿದ್ದ ಹಾಗೆ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಯಾಕಂದರೆ ಇಂಥ ಮೊಮೆಂಟ್ಸು ಆ್ಯಂಡ್ ಇನ್ಫ್ಯಾಕ್ಟ್ ಅದನ್ನು ನೀಟಾಗಿ ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆ ಟೈಮಿಂಗ್ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಮ್ಯಾಚ್ ನೋಡೋದಕ್ಕಿಂತ ಜಾಸ್ತಿ ಖುಷಿಯನ್ನು ಈ ಬಾಲನ್ನು ಪಡ್ಕೊಂಡು ಅವರು ವ್ಯಕ್ತಪಡಿಸಿದ್ದಾರೆ.